ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಕಿಚನ್ ಇಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೂ ಕೂಡ ಮಳೆ ಬರ್ತಾನೆ ಇದೆ. ನಿನ್ನೆ ಅಂತೂ ಸಖತ್ತು ಮಳೆ ಬಂತು. ಇವತ್ತು ಸ್ವಲ್ಪ ಹನಿ ಆಗ್ತಿದೆ, ಅದೇ ತುಂಬಾ ಮೋಡ ಇದೆ. ಬಟ್ ಇವತ್ತು ಕೂಡ 90% ರೇನ್ ಅಂತ ತೋರಿಸ್ತಿದೆ ವೆದರ್ ರಿಪೋರ್ಟ್ ಅಲ್ಲಿ. ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪುಟ್ಟು ಚೆರಿ ಟೊಮೆಟೊ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ದೋಸೆ ಟೊಮೆಟೊ ಪಲ್ಯ. ನಾನು ಸುಮಾರು ಬ್ಲಾಗ್ಗಳಲ್ಲಿ ದೋಸೆ ಇಡ್ಲಿನ ನೋಡಿರ್ತೀರಾ ಜಾಸ್ತಿ. ಯಾಕೆ ಅಂದ್ರೆ ಟೈಮಲ್ಲೇ ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಚೆನ್ನಾಗಿ ಬರೋದು ಚೈನಾದಲ್ಲಿ. ಈ ವಿಂಟರ್ಲಾದ್ರೆ 8 months ದೋಸೆ ಇಡ್ಲಿ ಏನು ಚೆನ್ನಾಗಿರಲ್ಲ. ಅದಕ್ಕೆ ಈ ಟೈಮಲ್ಲಿ ಜಾಸ್ತಿ ದೋಸೆ ಇಡ್ಲಿ ಮಾಡ್ತೀವಿ. ವಾರಕ್ಕೆ ಅಟ್ಲೀಸ್ಟ್ ಒಂದ್ಸತಿನಾದ್ರು ದೋಸೆ ಇಡ್ಲಿ ಇರುತ್ತೆ. ಬೆಳಿಗ್ಗೆ ತಿಂಡಿ ಆದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಇಬ್ರು ಹೊರಗಡೆ ಬಂದಿದ್ದೀವಿ ಮಾರ್ಕೆಟ್ಗೆ. ಇವತ್ತು ಶನಿವಾರ, ಆಮೇಲೆ ಸಮ್ಮರ್ ಇರೋದ್ರಿಂದ ನಮ್ಮ ಪಾಪು ಇವತ್ತು ಫ್ರೀ ಇದ್ದಾನೆ. ಸೊ ತುಂಬ ದಿನ ಆದಮೇಲೆ ನಾವಿಬ್ಬರೇ ಮಾರ್ಕೆಟಿಗೆ ಬಂದಿರೋದು. ಸೊ ಇವಾಗ ಸ್ವಲ್ಪ ತರಕಾರಿ ತೊಗೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಇಟ್ಬಿಟ್ಟು ಮತ್ತೆ ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ ಚಿನ್ನಿ, ಏನು ಬೇಕು ನಿಮಗೆ? ಪಿಜ್ಜಾನಾ? ಸೊ ನೋಡೋಣ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಇವನ್ನ ತರಕಾರಿ ತೊಗೊಂಡು. ಕಂಪ್ಲೀಟಾಗಿ ಫ್ರೂಟ್ಸ್ ಮಾರ್ಕೆಟು. ಸಮಯ ಯು ವಾಂಟ್ ಫ್ರೂಟ್ಸ್? ಹಾಂ ಬೇಕಾ? ಆಗಿರೋದ್ರಿಂದ ಮಾರ್ಕೆಟು ರಶ್ ಇದೆ ಜಾಸ್ತಿ. ಆ ಕಡೆನೂ ಜನ ಇದ್ದಾರೆ. ಈ ಲೈನ್ಗಿಂತ ಆ ಪಕ್ಕದ ಲೈನಲ್ಲಿ ತುಂಬ ಜನ ಇದ್ದಾರೆ ಶನಿವಾರ ಆಗಿರೋದ್ರಿಂದ. ಈರುಳ್ಳಿ ಪುಟ್ಟದಾಗಿರೋದು ಬೇಕು ನನಗೆ. ಸೊ ಅದಕ್ಕೆ ಚಿಕ್ಕದಾಗಿರೋದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. 1 2 3 4 ಇರಿ, ಒಂದು ನಿಮಿಷ. ಪುಟ್ಟದ್ದು 3 ಈರುಳ್ಳಿ ತಗೊಂಡೆ. 3 ಈರುಳ್ಳಿಗೆ ಆಲ್ಮೋಸ್ಟ್ 40 ರೂಪಾಯಿ ಆಯಿತು. 40 ರೂಪಾಯಿ. ಅಲ್ಲಿಗೆ ಒಂದೊಂದಕ್ಕೆ 13 ರೂಪಾಯಿ ಆ ಥರ, 13.5 ಆ ಥರ ಒಂದು ಈರುಳ್ಳಿಗೆ. ಕಡೆ ತಗೊಂಡೆ ಲ್ಯಾಂಗ್ವಾಯ್ಪಾ. ಹಾಂ ಕೋಲ ದೋಚೆ ಐಜಿ ಕೋಲ. ಇದು ಒಂಥರ, ಇದು 2ನೇ ಥರ. ಇದು ಚಪ್ರದವರಕ್ಕೆ ಬರುತ್ತಲ್ಲ ಆ ಥರ. ಇದು ಉದ್ದದ ಬೀನ್ಸು. ಎಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ 90 ರೂಪಾಯಿ. ಇಷ್ಟು ಬೀನ್ಸ್ಗೆ 85 ರೂಪಾಯಿ ಆಯಿತು. ಟೊಮೊಟೊಗೆ 75 ರೂಪಾಯಿ ಆಗಿದೆ. ಯಾಕೆ ಅಂತಂದರೆ ಈಗ ಒಂದು ವಾರದಿಂದನೂ ಜಾಸ್ತಿ ಮಳೆ ಇದೆ. ಆಮೇಲೆ ಫ್ಲಡ್ ಎಲ್ಲ ಆಗಿತ್ತಲ್ಲ, ಅದಕ್ಕೆ ಎಲ್ಲ ತರಕಾರಿದು ರೈಟ್ ಜಾಸ್ತಿ ಮಾಡಿದ್ದಾರೆ. ಕಡಲೆ ಬೀಜ ತಗೊಳ್ಳೋಣ. ಹಾಂ ಉಪಾಚೆ 5 RMB ಅಂದರೆ 65 ರೂಪಾಯಿಗೆ ನೋಡೋಣ ಎಷ್ಟು ಬರುತ್ತೆ ಅಂತ. ಎಲ್ಲವೂ ರೈಟ್ ಜಾಸ್ತಿ ಆಗಿದೆ. ಹಾಂ ಓಕೆ ನಾವು ಈಗ ಐತಂಗೆ ಹಸಿರು ಕಾಳು ತೊಗೊಳ್ಳೋಣ. ಉಪಾಚೆ ಹಾಂ ಅದು 65 ರೂಪಾಯಿಗೆ ತಗೋತೀನಿ. ಇಷ್ಟಕ್ಕೆ ಆಲ್ಮೋಸ್ಟ್ ಇವಾಗ 120 ರೂಪಾಯಿ 125 ರೂಪಾಯಿ. ಶುಕ್ವಾಯ್ ಶುಕ್ವಾಯ್. ಓಕೆ. ಎಲ್ಲ ತರಕಾರಿ ರೇಟೆಲ್ಲ ಫುಲ್ ಜಾಸ್ತಿ ಆಗಿದೆ. ಮಳೆ ಬಂದಿರೋದ್ರಿಂದ, ಫ್ಲಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರೈಟ್ ಮಾಡಿದ್ದಾರೆ. ಅಂದರೆ ಎಲ್ಲ 30 ರೂಪಾಯಿ 40 ರೂಪಾಯಿ ಇದ್ದಿದ್ದೆಲ್ಲ 70 ರೂಪಾಯಿ 80 ರೂಪಾಯಿ ಆಗಿದೆ. ಎಲ್ಲ ಅಂದರೆ ಎಕ್ಸ್ಪೆಕ್ಟೆಡೇ ಇದು. ಲಾಸ್ಟ್ ವೀಕೆ ಅಂದ್ಕೊಂಡ್ವಿ ಮೋಸ್ಟ್ಲಿ ಜಾಸ್ತಿ ಆಗುತ್ತಾ ಅಂತ. ಯಾಕೆಂದರೆ ಲಾಸ್ಟ್ ವೀಕೆ ಫ್ಲಡ್ ಆಗಿದ್ದು. ಆದರೂ 4-5 ಡೇಸ್ ಆದರೂ ಕೂಡ ಮಳೆ ಇನ್ನೂ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆನೂ ಕೂಡ ಜೋರು ಮಳೆ. ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ಸಂಜೆವರೆಗೂ ಬಂದಿದೆ. ಸಂಜೆ ಅಂದರೆ ಒಂದು 8:30ವರೆಗೂ ಬಂದಿದೆ. 2 ಗಂಟೆ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು. ಸುಮಾರು ನಾವಿರೋ ಸಿಟಿನಲ್ಲೂ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿದ್ದಂತೆ. ಸಿಕ್ಕಾಪಟ್ಟೆ ನೆಲ ಎಲ್ಲ ವೆಟ್ಟಿದೆ, ಯಾವುದೂ ಒಣಗಿಲ್ಲ. ಯಾಕೆಂದರೆ ಬಿಸಿಲೇ ಬಂದಿಲ್ಲ. ಒಂದು 10 ದಿನ ಆಯಿತು. ಹಾಂ, ಜಪಾನಲ್ಲೂ ಆಗಿದೆ. ಒಂದು 10 ದಿನ ಆಗಿದೆ ಬಿಸಿಲೇ ನೋಡಿಲ್ಲ ನಾವು. ಇದೇ ಥರ ಬರೀ ಮೋಡ ಕತ್ಲು. ಬೆಳಗ್ಗೆಯಿಂದನೂ ಇದೇ ಥರನೇ ಇದೆ ವಾತಾವರಣ. ಒಂದು ಖುಷಿ ಏನು ಅಂತಂದರೆ ಸೆಕೆ ಆಗ್ತಿಲ್ಲ ಅಷ್ಟೇ. ಇಲ್ಲಿ ಸೆಕೆ ತಡೆಯೋಕ್ಕಾಗಲ್ಲ. 49-50 ಡಿಗ್ರಿ ಫೀಲ್ಸ್ ಇರುತ್ತೆ. ಹಾಂ, ಸೆಕೆ ಎಲ್ಲ ತೊಗೊಂಡೋಗಿದೆ ಫ್ಲಡ್ಡು. ಸೊ ಅದಕ್ಕೆ ಒಂಥರ ತಣ್ಣಗಾಗ್ತಿದೆ, ಸೆಕೆ ಫೀಲ್ ಆಗ್ತಿಲ್ಲ. ಮತ್ತು ನೆಕ್ಸ್ಟ್ ವೀಕು ವರಮಹಾಲಕ್ಷ್ಮಿ ಇದೆ. ಆವಾಗ ಮೋಸ್ಟ್ಲಿ ಕಾವು ಜಾಸ್ತಿ ಆಗ್ಬೋದು. ಏನಲ್ಲಿ ತರಕಾರಿ ಇಟ್ಬಿಟ್ಟು ಇವಾಗ ನಾನು ಮತ್ತು ನಮ್ಮ ಪಾಪು ಹೊರಗಡೆ ಹೋಗ್ತಿದ್ದೀವಿ. ಹೊರಗಡೆ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ. ನಮ್ಮ ಕಡೆ ಎಲ್ಲ ಪಾನಿಪುರಿ, ಗೋಬಿ ಒಂಚೂರು ಚುರುಮುರಿ ಸಿಗುತ್ತೆ. ಈಗ ನಮ್ಗೆ ಸ್ನ್ಯಾಕ್ಸ್ ಬೇಕು ಅಂತಂದರೆ ನಾವು ಯಾವುದಾದ್ರು ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋಗಬೇಕಾಗುತ್ತೆ. ಸೊ ರೆಸ್ಟೋರೆಂಟಲ್ಲಿ ಏನು ಸ್ನ್ಯಾಕ್ಸ್ನ ತೊಗೋತೀವಿ ಅಂತ ನಿಮಗೆ ನಾನು ತೋರಿಸ್ತೀನಿ.
ಸೊ ಈಗ ನಾನು ಗಾಡಿನಲ್ಲಿ ಹೋಗ್ತಾ ಇದ್ದೀನಿ. ಮತ್ತೆ ವಾಪಸ್ಸು ಅಲ್ಲಿ ಸ್ಪಾಟ್ಗೆ, ಅಲ್ಲಿ ಜಾಗಕ್ಕೆ ಹೋದಾಗ, ಆ ಪ್ಲೇಸ್ಗೆ ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ರೋಡೇ ಮರ್ತೋಗಿತ್ತು, ಮಿಸ್ ಆಗೋಗಿತ್ತು ರೋಡು. ಸೊ ಇವಾಗ ಬಂದ್ವಿ. ಮಳೆ ಬರೋಂಗಾಗಿದೆ. ಮಧ್ಯ ರೋಡಲ್ಲಿ ಮಳೆ ಬರೋ ಥರನೇ ಆಗೋಗಿತ್ತು. ಅಂದರೆ ಸ್ವಲ್ಪ ಹನಿ ಆಗ್ತಿತ್ತು, ಜಾಸ್ತಿ ಇಲ್ಲ. ಹೆಲ್ಮೆಟ್ ಎತ್ಕೋತೀನಿ. ಸ್ವಲ್ಪ ಗಾಡಿಗೆ ಜರ್ಕಿನ್ ಥರ, ಗಾಡಿಗೆ ಜರ್ಕಿನ್ ಹಾಕ್ತಿರ್ಬೇಕೀಗ. ಇಲ್ಲಾಂದರೆ ನಾವು ಆಚೆ ಬರೋ ಅಷ್ಟರಲ್ಲಿ ಜೋರು ಮಳೆ ಬಂದ್ಬಿಡುತ್ತೆ. ನಮ್ಮ ಗಾಡಿಗೆ ಜರ್ಕಿನ್ ಹಾಕ್ತಿದ್ದೀನಿ, ಅಂದರೆ ಮಳೆ ಬಂದರೆ ಸ್ವಲ್ಪ ನೆನೆಯದೇ ಇರಲಿ ಅಂತ. ಗಾಡಿದು ರೈನ್ ಕೋಟು. ಇಲ್ಲಿ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು ಗಾಡಿನ ಇದರೊಳಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನನಗೆ ಈ ಥರ ಎಲ್ಲ ಬಳ್ಳಿ ಗಿಡಗಳೆಲ್ಲ ತುಂಬ ಇಷ್ಟ. ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಇದೊಂದು ಪುಟ್ಟ ರೆಸ್ಟೋರೆಂಟ್ ಮುಂದೆ ಎಷ್ಟೊಂದು ಗಿಡಗಳಿದೆ. ನಾವು ಸ್ನ್ಯಾಕ್ಸ್ಗೆ ಬರ್ಗರ್ ಮತ್ತು ಒಂದು ನಗ್ಗೆಟ್ಸ್ ಆರ್ಡ್ರ್ ಮಾಡಿದ್ದೀವಿ. ಇದು ವೆಜ್ಜೇನೆ. ಸೊ ಇಲ್ಲಿ ಎಲ್ಲವೂ ವೆಜಿಟೇರಿಯನ್ನೇ ಸಿಗೋದು. ಸೊ ಬರ್ಗರ್ ಮತ್ತು ಒಂದು ನಗ್ಗೆಟ್ಸ್ ಆರ್ಡ್ರ್ ಮಾಡಿದ್ದೀವಿ. ನಮ್ಮ ಪಾಪುಗೆ ನಗ್ಗೆಟ್ಸು, ನನಗೆ ಬರ್ಗರ್. ಮತ್ತು ನಮ್ಮ ಪಾಪು ಬರ್ಗರ್ ತಿಂತಾನೆ, ನಾನು ನಗ್ಗೆಟ್ಸ್ ತಿಂತೀನಿ. ಅಲ್ವಾ? ಇಲ್ಲ. ಹೌದು. ಇಲ್ಲ. ಓಕೆ. ಯಾಕೆ? ಬಿಸಿ ಬರ್ಗರ್ ಬಂದಿದೆ. ಇದು ನಗ್ಗೆಟ್ಸ್. ಹಂಗೆಲ್ಲ ಮಾಡಬಾರ್ದು, ತಿನ್ನು ಸುಮ್ಮನೆ ಚೆನ್ನಾಗಿ. ಬರ್ಗರ್ ಸೇಮ್ ನಮ್ಮ ಇಂಡಿಯನ್ ಸ್ಟೈಲಲ್ಲೇ ಇರುತ್ತೆ, ಬಟ್ ಒಳಗಡೆ ಏನಂದರೆ ತೋಫು ಇರುತ್ತೆ. ನಮ್ಮ ಕಡೆ ಆಲೂಗಡ್ಡೆ ಎಲ್ಲ ಹಾಕಿರ್ತಾರೆ, ಸೊ ಇಲ್ಲಿ ತೋಫು ಇರುತ್ತೆ. ಇಲ್ಲಿ ಡಂಪ್ಲಿಂಗ್ಸ್ ಕೂಡ ಸಿಗುತ್ತೆ, ವೆಜ್ ಡಂಪ್ಲಿಂಗ್ಸು. ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಬಟ್ ಅಂದರೆ ಅವರು ಅದನ್ನು ಫ್ರೀಸರಲ್ಲಿ ಇಟ್ಟಿದ್ದಾರಂತೆ. ರೆಡಿ ಮಾಡಿರೋದು ಮೋಸ್ಟ್ಲಿ ಬೆಳಗ್ಗೆ ಟೈಮ್ ಸಿಗುತ್ತೆ. ಈಗ ಆಲ್ರೆಡಿ ಸಂಜೆ ಆಗಿದೆ ನೋಡಿ, ಕತ್ಲೆ ಆಗಿದೆ ಹೊರಗಡೆ. 6:15 ಈಗ ಸಂಜೆ. ಸೊ ಅವರು ಫ್ರೀಸರಲ್ಲಿ ಇಟ್ಟಿದ್ದಾರೆ. ಅದನ್ನೇ ಮಾಡಿಕೊಡ್ಲ ಅಂತ ಕೇಳಿದ್ರು. ಡಂಪ್ಲಿಂಗ್ಸ್ ಬಂತು. ಈ ಡಂಪ್ಲಿಂಗ್ಸ್ಗೆ ಸ್ವಲ್ಪ ಉಪ್ಪೆಸರು, ಖಾರ ಮತ್ತು ಸೋಯಾ ಸಾಸ್ನ ಹಾಕ್ಕೊಂಬಂದಿದ್ದೀನಿ. ಚೆನ್ನಾಗಿರುತ್ತೆ. ಇದನ್ನು ಡಿಪ್ಪಿಂಗ್ ಮಾಡಿಕೊಂಡು ತಿಂದ್ರೇ ಚೆಂದ ಡಂಪ್ಲಿಂಗ್ಸ್, ಇಲ್ಲಾಂದರೆ ಚೆನ್ನಾಗಿರಲ್ಲ. ಜ್ಯೂಸ್ ಎಲ್ಲ ಅದು ಬಾಟ್ಲೆ ಕೊಟ್ಟರು. ನಾನು ಫಸ್ಟ್ ಟೈಮ್ ಈ ರೆಸ್ಟೋರೆಂಟಲ್ಲಿ ಡಂಪ್ಲಿಂಗ್ಸ್ ತಿಂತಿರೋದು. ಯೂಶಲಾಗಿ ಬುದ್ಧ ರೆಸ್ಟೋರೆಂಟಲ್ಲಿ ತಿಂತಾಯಿದ್ದೆ. ಈ ಸಲ ಫಸ್ಟ್ ಟೈಮ್ ಈ ರೆಸ್ಟೋರೆಂಟಲ್ಲಿ ತಿಂತಾಯಿದ್ದೀನಿ. ಇದು ಚೈನೀಸ್ ಡಂಪ್ಲಿಂಗ್ಸ್ ಅಂತಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೇಮ್ ನಾವು ಮೋಮೋಸ್ ತಿಂತೀವಲ್ಲ, ಸೊ ಅದೇ ಥರನೇ ಇರುತ್ತೆ. ಅದನ್ನು ಈ ಶೇಪಲ್ಲಿ ಮಾಡಿರ್ತಾರೆ ಅಷ್ಟೇ. ಮಾಡ್ಕೊಂಡು ತಿನ್ನಬೇಕು. ಚೆನ್ನಾಗಿದೆ. ಸೇಮ್ ಬುದ್ಧ ರೆಸ್ಟೋರೆಂಟಲ್ಲಿ ತಿಂತೀನಲ್ಲ ಅದೇ ಥರನೇ ಇದೆ. ಬಟ್ ಅಲ್ಲಿ ಒಂದ್ಸಲ ತೊಗೊಂಡ್ರೆ ಬಫೆಟ್ ಥರ ಡಂಪ್ಲಿಂಗ್ಸ್ ಫ್ರೀ ಇರುತ್ತೆ. ಬಟ್ ಇಲ್ಲಿ ಸಪ್ರೇಟಾಗಿ ತೊಗೋಬೇಕು. ಬಟ್ ತುಂಬ ಚೆನ್ನಾಗಿದೆ. ಸೇಮ್ ಅಲ್ಲಿ ಸೊಪ್ಪು ಮತ್ತು ಮಶ್ರೂಮ್ ಹಾಕ್ತಾರೋ ಅದೇ ಥರನೇ ಹಾಕಿದ್ದಾರೆ ಇಲ್ಲೂ. ನಮ್ಮ ಪಾಪು ಅವ್ರ ಪಪ್ಪನ ಜೊತೆ ಬಂದಾಗ ಈ ಥರ ಡಂಪ್ಲಿಂಗ್ಸ್ ಬೌಸ್ ಎಲ್ಲ ತಿನ್ನೋದಿಲ್ಲ. ನನ್ನ ಜೊತೆ ಬಂದಾಗ ಮಾತ್ರ ಹಿಂಸೆ ಮಾಡಿ ತಿನ್ನಿಸ್ತೀನಿ. ಡಂಪ್ಲಿಂಗ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಫಸ್ಟ್ ಬೈಟ್ ತಿಂದಾಗ ಸೇಮ್ ಟೇಸ್ಟ್ ಅಂತಲೇ ಫೀಲ್ ಬಂತು. ಬಟ್ ಆದರೆ ರೆಸ್ಟೋರೆಂಟಿಂದ ರೆಸ್ಟೋರೆಂಟ್ಗೆ ಫುಡ್ ಹೇಗೆ ವೇರಿ ಆಗುತ್ತೋ ರುಚಿ, ಅದೇ ಥರ ವೇರಿ ಆಗುತ್ತೆ. ಬಟ್ ನನಗೆ ನಾನು ಅಲ್ಲೇನು ಬಫೆಟ್ ಬುದ್ಧ ರೆಸ್ಟೋರೆಂಟ್ಗೆ ಹೋಗ್ತೀವೋ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಡಂಪ್ಲಿಂಗ್ಸು. ಸೂಪ್ ಹಾಕ್ಬಿಟ್ಟು ಕೊಡ್ತಾರೆ. ಏನು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಜ್ವರ ಬಂದಾಗ ಬಿಸಿ ಬಿಸಿ ಇಡ್ಲಿ ತಿಂದರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೋ ಅದೇ ಥರನೇ ರಿಲ್ಯಾಕ್ಸ್ ಆಗುತ್ತೆ. ಬಟ್ ನನಗೆ ಇಲ್ಲಿ ಡಂಪ್ಲಿಂಗ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನನಗೆ ಆಲ್ರೆಡಿ ಬರ್ಗರ್ ತಿಂದಿರೋದೇ ಹೆವಿ ಅಂತ ಅನ್ನಿಸ್ಬಿಡ್ತು. ಮನೆಯಲ್ಲಿ ದೋಸೆ ಇದೆ, ದೋಸೆ ಹಿಟ್ಟಿದೆ, ಅನ್ನ ಇದೆ, ಸಾಂಬಾರಿದೆ, ಟೊಮೊಟೊ ಪಲ್ಯ ಇದೆ. ಬಟ್ ಆದ್ರೂ ಇವತ್ತು ವೀಕೆಂಡ್ ಅಂತ ಅಂದ್ಬಿಟ್ಟು ನಮ್ಮ ಪಾಪನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಕರ್ಕೊಂಡ್ಬಂದು ಸ್ನ್ಯಾಕ್ಸ್ ಅಂತ ನೋಡಿ ಡಂಪ್ಲಿಂಗ್ಸು ತಿಂದೆ ಇವಾಗ. ಸೊ ತುಂಬ ಹೆವಿ ಅನ್ನಿಸ್ತಿದೆ. ಮತ್ತು ಈಗ ನಾನು ಆಲ್ರೆಡಿ ಡಂಪ್ಲಿಂಗ್ಸು ಸ್ನ್ಯಾಕ್ಸ್ ಅಲ್ಲ, ಇಲ್ಲಿ ಊಟ, ಇಲ್ಲಿ ಡಂಪ್ಲಿಂಗ್ಸ್ ಇರುತ್ತೆ. ಸೊ ಆಲ್ರೆಡಿ ಫುಲ್ ಕತ್ಲೆ ಆಗಿದೆ. 7:20 7:30 ಆಯ್ತಾ ಬಂತು. ಸಂಜೆ ಹೌದು ಸಂಜೆ. ಇವಾಗ ನಾನು ಗಾಡಿ ತೊಗೊಂಡು ಹೋಗಬೇಕು. ನಾನು ಫಸ್ಟ್ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂತಿದ್ದಾನೆ. ನೋಡೋಣ ಏನಾಗುತ್ತೋ ಆಗಲ್ವೋ ಸೂಪರ್ ಮಾರ್ಕೆಟ್ಗೆ ಹೋಗೋಕ್ಕೆ ಅಂತ. ಆಟಾಡಬೇಕು ಅಂತ ಅಂತಿದ್ದಾನೆ. ಸೊ ಗಾಡಿ ತೊಗೊಂಡು ನಾನು ಮತ್ತೆ ಸೂಪರ್ ಮಾರ್ಕೆಟ್ಗೆ ಹೋಗ್ತೀನೋ ಮನೆಗೆ ಹೋಗ್ತೀನೋ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸೈಲೆಂಟ್ ಆಗಿದ್ದೆ ನೋಡಿ. ಮಳೆ ಅಂತೂ ಬರಲಿಲ್ಲ. ಈ ಗಾಡಿ ತೊಗೊಂಡು ಮನೆಗೆ ಹೋಗ್ಬೇಕು. ಅಪ್ ಸೈಡ್ ಹೋಗ್ಬೇಕಾ ಡೌನ್ ಹೋಗ್ಬೇಕಾ? ಈ ಕಡೆ ಹೋಗ್ಬೇಕು. ನಾನು ರೋಡ್ ಅಂತೂ ಮಿಸ್ ಆಯಿತು. ಸೊ ಯಾವ ರೋಡ್ಗೋ ಹೋಗ್ತಾ ಇದ್ದೀನಿ, ರೋಡೇ ಗೊತ್ತಾಗ್ತಿಲ್ಲ ನನಗೆ. ನಾನು ಯಾವ ಕಡೆ ಕ್ರಾಸ್ ಮಾಡಬೇಕು ಅಂದರೆ ಗೊತ್ತಿಲ್ಲ ಪಾಪು ನನಗೆ. ನಿಲ್ಸಿ ಮಾಡ್ಬೋದಾ? ಈಗ ನಾನು ಯಾವ ಸೈಡ್ ಹೋಗಬೇಕು?
ನಾನಂತೂ ಹೋಗ್ತಾ ಇದ್ದೀನಿ ಯಾವ್ಯಾವ ರೋಡ್ಗೂ ಹೋಗ್ತಾ ಇದ್ದೀನಿ. ಬಟ್ ಅಂದರೆ ಇಲ್ಲಿ ರೋಡ್ ತಪ್ಪಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ರೋಡಲ್ಲಿ ನೇಮ್ ಇರುತ್ತೆ ಮತ್ತು ಮೆಟ್ರೋ ಸ್ಟೇಷನ್ ಇರುತ್ತೆ. ಸೊ ನೋಡಿದಾಗ ಗೊತ್ತಾಗುತ್ತೆ. ನನಗೆ ಅಲ್ಲಿ ಸಿಟಿ ಟವರ್ ಮೇನ್ ಸಿಟಿ ಸೆಂಟ್ರ್ ಏನಿರುತ್ತೋ ಆ ಬಿಲ್ಡಿಂಗ್ ಕಾಣಿಸ್ತಿತ್ತು. ಸೊ ಈ ಸೈಡ್ ಹೋಗೋಂಗಿಲ್ಲ, ವಾಪಸ್ ಹೋಗಬೇಕು. ಯಾಕೆಂದರೆ ಇದರಿಂದ ಆಪೋಸಿಟ್ ಹೋದರೆ ನಮ್ಮ ಮನೆ ಸಿಗೋದು. ಸೊ ನಾನು ಸಿಟಿ ಸೆಂಟ್ರ್ ಕಡೆನೇ ಹೋಗ್ತಾ ಇದ್ದೀನಿ. ಈಗಲೇ ಈಗ ಕ್ರಾಸ್ ಮಾಡ್ಕೊಂಡು ಮತ್ತೆ ವಾಪಸ್ ರಿವರ್ಸ್ ತೊಗೊಂಡು ಹೋಗ್ಬೇಕೀಗ. ಬರೋ ರೋಡ್ ಗೊತ್ತು ಉಂಡೆ, ಹೋಗೋ ರೋಡ್ ಗೊತ್ತು ಉಂಡೆ. ಇನ್ನು ಇಲ್ಲ ಅದು ಯಾಕೆ ಸ್ಟಾಪ್ ಆಗ್ತಿತ್ತು ಗೊತ್ತಾ? ಯಾವ ಕಡೆ ಹೋಗ್ಬೇಕು? ಇನ್ಯಾವುದೋ ಬಂದೆ ನಾನು, ಇನ್ಯಾವುದೋ ಹೊಸ ಜಾಗಕ್ಕೆ ಬಂದೆ ಕಣ್ಮಂಗೆ ನಾನು. ಸೂಪರ್ ಜಾಗಕ್ಕೆ ಮತ್ತೆ ಸಿಟಿಗೆ ಬಂದೆ ಎದ್ದು ಮತ್ತೆ ಶ್ರೀಗತ್ತನೆ ಬಂದ. ನಾನು ಯಾವ ಸೈಡಿಗೆ ಹೋದರೂ ಎದ್ದು ಬಂದು ಸಿಟಿ ಸೆಂಟ್ರ್ ಕಡೆನೇ ಗಾಡಿ ಹೋಗ್ತಾ ಇತ್ತು. ಅಂದರೆ ಆ ಸಿಟಿ ಸೆಂಟ್ರ್ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ಗೋಲ್ಡ್ ಕಲರ್, ಆ ಕಡೆನೇ ಹೋಗ್ತಾ ಇತ್ತು. ಅಂದರೆ ನಾವು ಆ ಸೈಡ್ ಹೋಗೋಂಗಿಲ್ಲ, ಅದ್ರದ್ದು ಆಪೋಸಿಟ್ ಸೈಡ್ ಹೋಗಬೇಕು. ನಾನು ಯಾವ ರೋಡ್ಗೆ ಹೋದ್ರೂ ಅದು ಸಿಟಿ ಸೆಂಟರ್ ರೋಡ್ಗೆ ಕನೆಕ್ಟ್ ಆಗ್ತಾ ಇತ್ತು. ಮತ್ತೆ ಬ್ಲೂ ಕಲರ್ ಏನ ಸ್ವಿಂಗು. ನನ್ನ ಮನೆಗೆ ಹೋಗೋದು ಯಾವ ಕಡೆ ಅಂತಾನೆ ಗೊತ್ತಿಲ್ಲ ನನಗೆ. ಸಾಕ್ಷಿ ಇರ್ತವನ ಸಾಕ್ಷಿ ಬೈಕ್ನ ಲಾರಿಲಿ ಕಳ್ಸ್ಬಿಟ್ಟಾನ ನಮ್ಮ ಮನೆ ಹತ್ರಕ್ಕೆ ಡ್ರಾಪ್ ಮಾಡಿ ಅಂತ. ಸೂಪರ್ ಮಾರ್ಕೆಟ್ಗೆ ಹೋಗೋದಿಲ್ವಾ? ರೋಡೇ ಗೊತ್ತಾಗ್ತಿಲ್ಲ, ಸೂಪರ್ ಮಾರ್ಕೆಟ್ಗೆ ಹೋಗಲ್ವಾ ಅಂತ ಕೇಳು ನೀನು. ಹೆಂಗೆ ಹೋಗೋದು ಸಿಟಿ ಸೆಂಟ್ರ್ ಗೊತ್ತಿದ್ದೀವ ಕ್ರಾಸ್ ಮಾಡ್ಕೊಂಡ್ರೆ ಹಳೆ ಮನೆ ರೋಡ್ ಬರುತ್ತೆ. ನಾವು ಹೋಗಿದ್ದು ನಮಗೆ ಹಳೆ ಮನೆ. ಆಲ್ರೆಡಿ 7:55 ಆಯಿತು. 8 ಗಂಟೆ ಹತ್ರ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಕಾರ್ಡ್ ಮಾಡಿಸಿದ್ನಲ್ಲ, ಸೊ ಅದು ಇನ್ನೂ ಇದೆ, 4 ಆಟ ಇದೆ ಇನ್ನು. ಸೊ ನಮ್ಮ ಪಾಪು ಆಟ ಆಡೋಕೆ ಕರ್ಕೊಂಡ್ಬಂದಿದ್ದೀನಿ, ಟ್ರೈನ್ ಆಟನ. ನನಗೆ ಆನ್ ದ ವೇ ಬರಬೇಕಾದ್ರೆ ಸ್ವಲ್ಪ ದಾರಿ ಮಿಸ್ ಆಗೋಗಿತ್ತು, ರೋಡ್ ಮರ್ತೋಗಿದ್ದೆ. ಯಾವುದಾದ್ರೂ ಬೇರೆ ಬೇರೆ ಗಲ್ಲಿ ರೋಡ್ಗೆಲ್ಲ ಓಡಾಡ್ಕೊಂಡು ಬಂದೆ. ನಮ್ಮ ಪಾಪು ಹೇಳ್ಕೊಟ್ಟೆ ನನಗೆ ರೋಡ್ನ. ನನಗೇನು ಅನಿಸುತ್ತೆ ಅಂದರೆ ಇಲ್ಲಿ ಇರೋ ರೋಡೆಲ್ಲ ಒಂದೇ ಥರ ಕಾಣಿಸುತ್ತೆ ನೋಡೋಕ್ಕೆ. ಕಾರ್ಡ್ ಇದೆ, ಕಾರ್ಡ್ ಕೊಡೋಣ. ಹಾಂ ಓಕೆ ಕೂತ್ಕೋ. ಹಾಂ ಶಿಶಿ ಹತ್ತು ಟ್ರೈನ್ ಮೇಲೆ ಕೂತ್ಕೊಂಡಿದ್ದೀವಿ. ಟ್ರೈನ್ ಮೇಲೆ ಆಟಾಡ್ಕೊಂಡು ಮನೆಗೆ ಹೋಗ್ಬೇಕು. ನೋಡಿ ಇಲ್ಲಿ ಆಟ ಆಡೋಕೆ ಕೊಟ್ಟಿರ್ತಾರೆ, ಆಟ ಆಡ್ಬೋದು. ಇಲ್ಲಿ ಗನ್ ಥರ ಇರುತ್ತೆ, ಇದನ್ನು ಶೂಟ್ ಮಾಡ್ಕೊಂಡು ಎಲ್ಲ ಮಕ್ಕಳು ಆಟ ಆಡ್ತಾರೆ. ಇದೇನೆ ಮಕ್ಕಳ ಜೊತೆ ಅವ್ರ ಪೇರೆಂಟ್ಸ್ನ ಕೂತ್ಕೊಳ್ಳೋಕ್ಕೆ ಆಪ್ಷನ್ ಇದೆ ಇಲ್ಲಿ. ಒಂದೇ ಸೀಟಲ್ಲಿ ಕೂತ್ಕೋಬೇಕು, ನೆಕ್ಸ್ಟ್ ಸೀಟಲ್ಲಿ ಕೂರಂಗಿಲ್ಲ. ಎರಡಿಗೆ 2 ಅಂತ ಕೊಟ್ಟಿದ್ದಾರಲ್ಲಪ್ಪ. 100ಕ್ಕೆ 2 ಅಂತ ಮಾಡ್ತಾ ಇದ್ದಾರೆ ಬಟ್ಟೆನ. ಚಿನ್ನ ನೋಡಿ, ಗೋಲ್ಡು ನೆಕ್ಲೆಸ್. ಇವತ್ತನೇ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಇದೇ ಥರ ಚೈನಾ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.